ಜುಲೈ ತಿಂಗಳು ಸಿಂಹ ರಾಶಿಯವರ ಜೀವನದಲ್ಲಿ ಅದೃಷ್ಟದ ಸುವರ್ಣ ಅಧ್ಯಾಯವನ್ನು ಆರಂಭಿಸುವಂತಹ ಅಪರೂಪದ ಸಮಯವಾಗಲಿದೆ. ಈ ತಿಂಗಳ ಆರಂಭದಿಂದಲೇ ನಿಮ್ಮ ಆತ್ಮವಿಶ್ವಾಸ, ಧೈರ್ಯ ಮತ್ತು ನಾಯಕತ್ವದ ಗುಣಗಳು ಇನ್ನಷ್ಟು ಪ್ರಕಾಶಮಾನವಾಗಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲವು ಶುಭ ಅವಕಾಶಗಳು ಈಗ ನಿಮ್ಮನ್ನು ಹುಡುಕಿಕೊಂಡು ಬರುವ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಮಯ ಆರಂಭವಾಗಬಹುದು. ದೇವರ ಕೃಪೆ ಮತ್ತು ನಿಮ್ಮ ದೃಢ ಸಂಕಲ್ಪ ಒಂದಾದರೆ ಈ ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಮರೆಯಲಾಗದ ಸಂತೋಷದ ಕ್ಷಣಗಳನ್ನು ನೀಡಬಹುದು. ನಿಮ್ಮ ಮುಖದಲ್ಲಿ ನಗು ಹೆಚ್ಚಾಗುತ್ತದೆ. ನಿಮ್ಮ ಮಾತಿಗೆ ಗೌರವ ಮತ್ತು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯಲಿದೆ. ನೀವು ಯಾವ ಕ್ಷೇತ್ರದಲ್ಲಿದ್ದರೂ ಯಶಸ್ಸಿನ ಹೊಸ ದಾರಿಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಧನದ ವಿಷಯದಲ್ಲಿ ಈ ತಿಂಗಳು ವಿಶೇಷ ಅದೃಷ್ಟವನ್ನು ನೀಡುವ ಸೂಚನೆಗಳು ಕಂಡುಬರುತ್ತವೆ. ಇದುವರೆಗೆ ನಿಂತಿದ್ದ ಹಣ ನಿಮ್ಮ ಕೈಗೆ ಬರಬಹುದು. ಅನಿರೀಕ್ಷಿತವಾಗಿ ಹೊಸ ಆದಾಯದ ಮೂಲಗಳು ಆರಂಭವಾಗಲಿದೆ. ಕೆಲವರಿಗೆ ಉಡುಗೊರೆ, ಬಹುಮಾನ ಅಥವಾ ಹೆಚ್ಚುವರಿ ಆದಾಯ ದೊರೆಯುವ ಸಾಧ್ಯತೆ ಇದೆ. ಹಣಕಾಸಿನ ಸ್ಥಿತಿ ದಿನದಿಂದ ದಿನಕ್ಕೆ ಉತ್ತಮವಾಗಬಹುದು. ನೀವು ಬಹಳ ದಿನಗಳಿಂದ ಮಾಡಬೇಕೆಂದು ಯೋಚಿಸಿದ್ದ ಒಂದು ದೊಡ್ಡ ಯೋಜನೆ ಈಗ ಯಶಸ್ವಿಯಾಗಿ ಆರಂಭವಾಗಬಹುದು. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಐಶ್ವರ್ಯ ಮತ್ತು ಸಮೃದ್ಧಿ ಹೆಚ್ಚಾಗುವ ಯೋಗ ಕಂಡುಬರುತ್ತದೆ. ಈ ಜುಲೈ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಬರುವ ಕೆಲವು ವ್ಯಕ್ತಿಗಳು ನಿಮ್ಮ ಅದೃಷ್ಟದ ವ್ಯಕ್ತಿಗಳಾಗಬಹುದು. ಅವರ ಒಂದು ಸಲಹೆ ಅಥವಾ ಒಂದು ಅವಕಾಶ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರಲಿದೆ. ಹೊಸ ಸ್ನೇಹಗಳು, ಹೊಸ ಪರಿಚಯಗಳು ಮತ್ತು ಹೊಸ ಸಹಕಾರಗಳು ನಿಮ್ಮ ಜೀವನದಲ್ಲಿ ಶುಭ ಫಲಗಳನ್ನು ತರಬಹುದು. ನಿಮ್ಮ ವ್ಯಕ್ತಿತ್ವದಿಂದಲೇ ಜನರು ನಿಮ್ಮನ್ನು ಗೌರವಿಸುವ ಸಾಧ್ಯತೆ ಇದೆ. ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಸರಿಯಾದ ಸಮಯದಲ್ಲಿ ಮೆಚ್ಚುಗೆ ಸಿಗಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು. ಮನೆಯೊಳಗೆ ಶುಭ ಕಾರ್ಯಗಳ ಬಗ್ಗೆ ಮಾತುಕತೆ ನಡೆಯಬಹುದು. ಹಿರಿಯರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯನ್ನು ತುಂಬಬಹುದು. ಕುಟುಂಬದವರೊಂದಿಗೆ ಕಳೆದ ಸಮಯ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ದೂರವಾಗಿದ್ದ ಬಂಧುಗಳು ಮತ್ತೆ ಹತ್ತಿರವಾಗುವ ಸಾಧ್ಯತೆ ಇದೆ. ಮನೆಯಲ್ಲಿ ನಗು, ಪ್ರೀತಿ ಮತ್ತು ಒಗ್ಗಟ್ಟು ಹೆಚ್ಚಾಗಬಹುದು. ಈ ಸಂತೋಷವೇ ನಿಮ್ಮ ಜೀವನದ ದೊಡ್ಡ ಅದೃಷ್ಟವಾಗಲಿದೆ. ನಿಮ್ಮ ಗೌರವ ಮತ್ತು ಹೆಸರು ಸಮಾಜದಲ್ಲಿ ಹೆಚ್ಚಾಗುವ ಸಮಯ ಇದು. ನಿಮ್ಮ ನಾಯಕತ್ವದ ಗುಣಗಳು ಅನೇಕರ ಗಮನ ಸೆಳೆಯಬಹುದು. ನೀವು ಮಾಡುವ ಕೆಲಸಗಳು ಜನರಿಗೆ ಪ್ರೇರಣೆಯಾಗಬಹುದು. ನಿಮ್ಮ ಮಾತುಗಳಿಗೆ ಹೆಚ್ಚಿನ ಮೌಲ್ಯ ದೊರೆಯಬಹುದು. ನಿಮ್ಮ ಪ್ರತಿಭೆಯನ್ನು ಗುರುತಿಸುವವರು ಹೆಚ್ಚಾಗಲಿದ್ದಾರೆ. ಇದುವರೆಗೆ ಸಿಗದಿದ್ದ ಅವಕಾಶಗಳು ಈಗ ನಿಮ್ಮ ಮುಂದೆ ಬರಲಿದೆ. ಈ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಯಶಸ್ಸು ನಿಮ್ಮದಾಗುವ ಸಾಧ್ಯತೆ ಇದೆ. ಈ ತಿಂಗಳಲ್ಲಿ ನೀವು ಮಾಡುವ ಪ್ರಯಾಣಗಳು ಕೂಡ ಶುಭ ಫಲವನ್ನು ನೀಡಬಹುದು. ದೇವರ ದರ್ಶನಕ್ಕಾಗಿ ಅಥವಾ ಕುಟುಂಬದೊಂದಿಗೆ ಮಾಡುವ ಪ್ರಯಾಣಗಳು ಸಂತೋಷ ಮತ್ತು ನೆಮ್ಮದಿಯನ್ನು ತರಬಹುದು. ಹೊಸ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ಹೊಸ ಆಲೋಚನೆಗಳು ಮತ್ತು ಹೊಸ ಅವಕಾಶಗಳು ದೊರೆಯಬಹುದು. ಕೆಲವು ಪ್ರಯಾಣಗಳು ನಿಮ್ಮ ಜೀವನದ ಅದೃಷ್ಟದ ತಿರುವಾಗಿ ಪರಿಣಮಿಸಬಹುದು. ಜುಲೈ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ಬಣ್ಣಗಳು ಚಿನ್ನದ ಬಣ್ಣ, ಕೇಸರಿ ಮತ್ತು ಕೆಂಪು. ಅದೃಷ್ಟದ ಸಂಖ್ಯೆ 1, 5 ಮತ್ತು 9. ಭಾನುವಾರ ಹಾಗೂ ಮಂಗಳವಾರ ನಿಮಗೆ ವಿಶೇಷ ಶುಭ ಫಲ ನೀಡುವ ದಿನಗಳಾಗಿರಬಹುದು. ಈ ದಿನಗಳಲ್ಲಿ ಆರಂಭಿಸುವ ಕೆಲಸಗಳು ಉತ್ತಮ ಯಶಸ್ಸನ್ನು ತರುವ ಸಾಧ್ಯತೆ ಇದೆ. ಆಧ್ಯಾತ್ಮಿಕವಾಗಿ ಈ ತಿಂಗಳು ಬಹಳ ಉತ್ತಮವಾಗಿರಬಹುದು. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡುವುದು, ದೇವರ ಸ್ಮರಣೆಯೊಂದಿಗೆ ದಿನವನ್ನು ಆರಂಭಿಸುವುದು ಮತ್ತು ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು ಎಂಬ ನಂಬಿಕೆ ಇದೆ. ಅಗತ್ಯವಿರುವವರಿಗೆ ಸಹಾಯ ಮಾಡುವುದು, ದೇವಾಲಯದಲ್ಲಿ ಸೇವೆ ಸಲ್ಲಿಸುವುದು ಅಥವಾ ಅನ್ನದಾನ ಮಾಡುವಂತಹ ಸತ್ಕಾರ್ಯಗಳು ನಿಮ್ಮ ಪುಣ್ಯವನ್ನು ಹೆಚ್ಚಿಸಿ ಅದೃಷ್ಟವನ್ನು ಮತ್ತಷ್ಟು ಬಲಪಡಿಸಬಹುದು. ಜುಲೈ ತಿಂಗಳ ಕೊನೆಯ ದಿನಗಳತ್ತ ಸಾಗುವಂತೆ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಸಂತೋಷದ ಕ್ಷಣಗಳು ಮೂಡಬಹುದು. ನೀವು ಬಹಳ ದಿನಗಳಿಂದ ಬಯಸಿದ ಕೆಲವು ಕನಸುಗಳು ಈಡೇರುವ ಸಾಧ್ಯತೆ ಇದೆ. ದೇವರ ಕೃಪೆ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಧೈರ್ಯ ಒಂದಾಗಿ ನಿಮ್ಮ ಜೀವನದಲ್ಲಿ ಹೊಸ ಯಶಸ್ಸಿನ ಬಾಗಿಲುಗಳನ್ನು ತೆರೆಯಬಹುದು. ಈ ತಿಂಗಳು ನಿಮ್ಮ ಜೀವನದಲ್ಲಿ ಗೌರವ, ಧನಲಾಭ, ಸಮೃದ್ಧಿ, ಕುಟುಂಬದ ಸಂತೋಷ ಮತ್ತು ಮನಸ್ಸಿನ ನೆಮ್ಮದಿಯನ್ನು ಹೆಚ್ಚಿಸುವ ಅದೃಷ್ಟದ ತಿಂಗಳಾಗಬಹುದು. ನಿಮ್ಮ ಮನೆ ಸದಾ ಸುಖ ಶಾಂತಿಯಿಂದ ತುಂಬಿರಲಿದೆ. ಲಕ್ಷ್ಮೀ ಕಟಾಕ್ಷ ನಿಮ್ಮ ಮೇಲಿರಲಿ. ನಿಮ್ಮ ಜೀವನದಲ್ಲಿ ಸಂತೋಷ, ಯಶಸ್ಸು ಮತ್ತು ಐಶ್ವರ್ಯ ನಿರಂತರವಾಗಿ ಬೆಳೆಯಲಿ. ಜುಲೈ ತಿಂಗಳು ಮುಂದುವರೆದಂತೆ ಸಿಂಹ ರಾಶಿಯವರ ಜೀವನದಲ್ಲಿ ಅದೃಷ್ಟದ ಪ್ರಭಾವ ಇನ್ನಷ್ಟು ಬಲವಾಗುವ ಸಾಧ್ಯತೆ ಇದೆ. ನೀವು ಮನಸ್ಸಿನಲ್ಲಿಟ್ಟುಕೊಂಡಿರುವ ದೊಡ್ಡ ಕನಸುಗಳು ಈಗ ಒಂದೊಂದಾಗಿ ಸಾಕಾರವಾಗುವ ಹಂತಕ್ಕೆ ಬರಬಹುದು.
ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ದೇವರ ಅನುಗ್ರಹ ಸಿಗುವ ಯೋಗಗಳು ಕಂಡುಬರುತ್ತವೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದ ಯಾವುದೇ ಕೆಲಸವನ್ನು ಧೈರ್ಯದಿಂದ ಮುನ್ನಡೆಸುವ ಶಕ್ತಿ ನಿಮ್ಮೊಳಗೆ ಮೂಡಬಹುದು. ನೀವು ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು ನಿಮ್ಮ ಜೀವನದ ಭವಿಷ್ಯವನ್ನು ಸುಂದರವಾಗಿ ರೂಪಿಸುವ ಸಾಧ್ಯತೆ ಹೊಂದಿರುತ್ತವೆ. ನಿಮ್ಮ ಅದೃಷ್ಟದ ಬಾಗಿಲು ನಿಧಾನವಾಗಿ ತೆರೆದುಕೊಳ್ಳುತ್ತಿರುವ ಅನುಭವ ನಿಮಗೆ ಆಗಬಹುದು. ಧನ ಲಾಭದ ವಿಷಯದಲ್ಲಿ ಈ ತಿಂಗಳು ಅತ್ಯಂತ ಅನುಕೂಲಕರವಾಗಬಹುದು. ಇದುವರೆಗೆ ಬರಬೇಕಾಗಿದ್ದ ಹಣ ನಿಮ್ಮ ಕೈಗೆ ತಲುಪುತ್ತದೆ. ಹೊಸ ಆದಾಯದ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಕೆಲವರಿಗೆ ಅನಿರೀಕ್ಷಿತವಾಗಿ ದೊಡ್ಡ ಹಣದ ಲಾಭವಾಗುವ ಸಾಧ್ಯತೆ ಇದೆ. ಉಡುಗೊರೆ, ಬಹುಮಾನ ಅಥವಾ ಗೌರವಧನ ರೂಪದಲ್ಲಿಯೂ ಆರ್ಥಿಕ ಲಾಭ ಸಿಗಬಹುದು. ಲಕ್ಷ್ಮೀದೇವಿಯ ಕೃಪೆಯಿಂದ ಮನೆಯ ಆರ್ಥಿಕ ಸ್ಥಿತಿ ಮತ್ತಷ್ಟು ಬಲವಾಗಬಹುದು. ನೀವು ಮಾಡುವ ಉಳಿತಾಯ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಯೋಜನವನ್ನು ನೀಡುತ್ತದೆ. ನೀವು ಕನಸು ಕಂಡಿದ್ದ ಕೆಲವು ವಸ್ತುಗಳನ್ನು ಖರೀದಿಸುವ ಅವಕಾಶವೂ ಈ ತಿಂಗಳಲ್ಲಿ ಬರಬಹುದು. ಈ ಜುಲೈ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ದೊಡ್ಡ ಅದೃಷ್ಟವಾಗಲಿದೆ. ನಿಮ್ಮ ಆತ್ಮವಿಶ್ವಾಸ, ನೇರ ಮಾತು ಮತ್ತು ನಾಯಕತ್ವದ ಗುಣಗಳು ಅನೇಕರ ಮನಸ್ಸನ್ನು ಗೆಲ್ಲಲಿದೆ. ನಿಮ್ಮೊಂದಿಗೆ ಕೆಲಸ ಮಾಡುವವರು ನಿಮ್ಮನ್ನು ಗೌರವಿಸಬಹುದು. ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಉತ್ತಮ ಅವಕಾಶಗಳನ್ನು ತಂದುಕೊಡಬಹುದು. ನಿಮ್ಮ ಮಾತುಗಳಿಗೆ ಹೆಚ್ಚಿನ ಮೌಲ್ಯ ಸಿಗಲಿದೆ. ನಿಮ್ಮ ಸಲಹೆಯನ್ನು ಕೇಳಲು ಅನೇಕರು ಮುಂದೆ ಬರುತ್ತಾರೆ. ಸಮಾಜದಲ್ಲಿ ನಿಮ್ಮ ಹೆಸರು ಮತ್ತು ಗೌರವ ಇನ್ನಷ್ಟು ಹೆಚ್ಚಾಗುವ ಯೋಗವಿದೆ. ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಹೆಚ್ಚಾಗಲಿದೆ. ಮನೆಯಲ್ಲಿ ಶುಭ ಸಮಾರಂಭಗಳು ಅಥವಾ ಸಂತಸದ ಸುದ್ದಿಗಳು ಕೇಳಿಬರಬಹುದು. ದೂರದಲ್ಲಿರುವ ಬಂಧುಗಳು ಭೇಟಿಯಾಗುವ ಸಾಧ್ಯತೆ ಇದೆ. ಮನೆಯ ಹಿರಿಯರ ಆಶೀರ್ವಾದ ನಿಮ್ಮ ಜೀವನದ ದೊಡ್ಡ ಶಕ್ತಿಯಾಗಲಿದೆ. ಕುಟುಂಬದವರ ಪ್ರೀತಿ ಮತ್ತು ಬೆಂಬಲದಿಂದ ನಿಮ್ಮ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗಬಹುದು. ಮನೆಯೊಳಗೆ ನಗು, ಸಂತೋಷ ಮತ್ತು ನೆಮ್ಮದಿ ತುಂಬಿರುವ ವಾತಾವರಣ ನಿರ್ಮಾಣಗೊಳ್ಳಲಿದೆ. ಈ ತಿಂಗಳಲ್ಲಿ ನೀವು ಮಾಡುವ ಪ್ರಯಾಣಗಳು ಅದೃಷ್ಟವನ್ನು ಹೆಚ್ಚಿಸಲಿದೆ. ದೇವರ ದರ್ಶನಕ್ಕಾಗಿ ಅಥವಾ ಕುಟುಂಬದೊಂದಿಗೆ ಮಾಡುವ ಪ್ರವಾಸಗಳು ಮನಸ್ಸಿಗೆ ಹೊಸ ಉತ್ಸಾಹವನ್ನು ನೀಡಲಿದೆ. ಕೆಲವು ಪ್ರಯಾಣಗಳ ಮೂಲಕ ಹೊಸ ವ್ಯಕ್ತಿಗಳ ಪರಿಚಯವಾಗಬಹುದು. ಆ ಪರಿಚಯಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಯಶಸ್ಸಿಗೆ ಕಾರಣವಾಗುವ ಸಾಧ್ಯತೆ ಇದೆ. ಪ್ರಯಾಣದ ವೇಳೆ ದೊರೆಯುವ ಒಂದು ಅವಕಾಶ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಆಧ್ಯಾತ್ಮಿಕವಾಗಿ ಈ ತಿಂಗಳು ಬಹಳ ಶುಭಕರವಾಗಿರಲಿದೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡುವುದು, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಅಥವಾ ಭಕ್ತಿಯಿಂದ ದೇವರ ಸ್ಮರಣೆ ಮಾಡುವುದು ನಿಮ್ಮ ಮನಸ್ಸಿಗೆ ಶಕ್ತಿ ಮತ್ತು ಧೈರ್ಯವನ್ನು ನೀಡಬಹುದು ಎಂದು ನಂಬಲಾಗಿದೆ. ಭಾನುವಾರದಂದು ದೇವಾಲಯಕ್ಕೆ ಭೇಟಿ ನೀಡಿ ದೀಪ ಹಚ್ಚುವುದು, ಬಡವರಿಗೆ ಅನ್ನದಾನ ಮಾಡುವುದು ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡುವಂತಹ ಸತ್ಕಾರ್ಯಗಳು ನಿಮ್ಮ ಪುಣ್ಯವನ್ನು ಹೆಚ್ಚಿಸಿ ಅದೃಷ್ಟವನ್ನು ಮತ್ತಷ್ಟು ವೃದ್ಧಿಸಬಹುದು. ನಿಮ್ಮ ಅದೃಷ್ಟದ ಬಣ್ಣಗಳಾದ ಚಿನ್ನದ ಬಣ್ಣ, ಕೇಸರಿ ಮತ್ತು ಕೆಂಪು ಬಣ್ಣಗಳನ್ನು ಪ್ರಮುಖ ಸಂದರ್ಭಗಳಲ್ಲಿ ಬಳಸಿದರೆ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕತೆ ಹೆಚ್ಚಾಗಲಿದೆ ಎಂಬ ನಂಬಿಕೆ ಇದೆ. ಅದೃಷ್ಟದ ಸಂಖ್ಯೆಗಳು 1, 5 ಮತ್ತು 9 ನಿಮಗೆ ವಿಶೇಷ ಶುಭ ಫಲ ನೀಡುವ ಸಾಧ್ಯತೆ ಇದೆ. ಭಾನುವಾರ ಮತ್ತು ಮಂಗಳವಾರ ಆರಂಭಿಸುವ ಹೊಸ ಕಾರ್ಯಗಳು ಉತ್ತಮ ಫಲಿತಾಂಶವನ್ನು ನೀಡಲಿದೆ.